ಒಂದು ಕಡೆ ನೆರೆಯಿಂದ ರೈತ ಕಂಗಾಲಾಗಿದ್ದಾನೆ. ಇತ್ತ ಈರುಳ್ಳಿ ಬೆಲೆ ದಿಢೀರ್ ಕುಸಿತದಿಂದ ರೈತರ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ನಿರಂತರ ಮಳೆಯಿಂದ ಈಗಾಗಲೇ ರೈತ ಬೆಳೆ ಕಳೆದುಕೊಂಡಿದ್ದಾನೆ. ಇದೀಗ ಅಲ್ಪ ಸ್ವಲ್ಪ ಬಂದಿರುವ ಬೆಳೆಗೂ ಸೂಕ್ತ ಬೆಲೆ ಸಿಗದೆ ಪರದಾಡುವಂತಾಗಿದೆ. ಹುಬ್ಬಳ್ಳಿ ಎಪಿಎಂಸಿಯಲ್ಲಿ ಈರುಳ್ಳಿ ಬೆಳೆಗಾರರು ಕಣ್ಣೀರಿಡ್ತಾ ಇದ್ದಾರೆ. ಕ್ವಿಂಟಲ್ ಈರುಳ್ಳಿ ಕೇವಲ 200 ರೂಪಾಯಿಯಿಂದ 500 ರೂಪಾಯಿಗೆ ಮಾರಾಟ ಆಗ್ತಾ ಇದೆ. ಈರುಳ್ಳಿ ಬೆಳೆಯೋದಕ್ಕೆ ಮಾಡಿದ ಖರ್ಚು ಕೂಡ ಬರ್ತಾ ಇಲ್ಲ ಅಂತ ರೈತರು ಕಣ್ಣೀರಿಡ್ತಾ ಇದ್ದಾರೆ. ಜೊತೆಗೆ ಮಧ್ಯವರ್ತಿಗಳ ಹಾವಳಿಯಿಂದಾಗಿ ರೈತ ಮತ್ತು ಗ್ರಾಹಕನಿಗೆ ಲಾಭ ಇಲ್ಲ ಅಂತ ಕಿಡಿಕಾರ್ತಾ ಇದ್ದಾರೆ. ಬೆಲೆ ಹೆಚ್ಚಳಕ್ಕೆ ಸರ್ಕಾರ ಕ್ರಮ ಕೈಗೊಳ್ಳಬೇಕಾಗಿದೆ. ಬೆಂಬಲ ಬೆಲೆಯೊಂದಿಗೆ ಈರುಳ್ಳಿಯನ್ನ ಖರೀದಿಸಬೇಕು ಅಂತ ರೈತರು ಒತ್ತಾಯಿಸ್ತಾ ಇದ್ದಾರೆ. ನೆರೆ ಹಾವಳಿಗೆ ಬೇಸತ್ತಿದ್ದ ಭೀಮಾ ತೀರದ ಮಂದಿಗೆ ಹಾವುಗಳ ಕಾಟ ಈಗ ಶುರುವಾಗಿದೆ. ಉರಗ ಉಪಟಳಕ್ಕೆ ಪ್ರವಾಹ ಸಂತ್ರಸ್ತರು ಬೆಚ್ಚಿ ಬಿದ್ದಿದ್ದಾರೆ. ಭೀಮಾ ತೀರದ ಮಿರಗಿ, ಬಯ್ಯಾರ, ದೇವಣಗಾವ, ಖೇಡಗಿ, ಕುಮಸಗಿ ಸೇರಿದಂತೆ ಪ್ರವಾಹ ಪೀಡಿತ ಗ್ರಾಮಗಳಲ್ಲಿ ಹಾವುಗಳ ಕಾಟ ಈಗ ಹೆಚ್ಚಾಗ್ತಾ ಇದೆ. ಪ್ರವಾಹ ಹಿನ್ನೆಲೆ ಜೀವ ಉಳಿಸಿಕೊಳ್ಳೋದಕ್ಕೆ ಹಾವುಗಳು ಮನೆಗಳಿಗೆ ನುಗ್ತಾ ಇದೆ. ಬೆಳಗಾವಿಯಲ್ಲಿ ಬೀದಿ ನಾಯಿಗಳ ಕಾಟಕ್ಕೆ ಜನ ಬೆಚ್ಚಿ ಬಿದ್ದಿದ್ದಾರೆ. ಮನೆ ಮುಂದೆ ಗಾರ್ಡನ್ಗಳಲ್ಲಿ ಆಟ ಆಡುವ ಮಕ್ಕಳನ್ನೇ ನಾಯಿಗಳು ಟಾರ್ಗೆಟ್ ಮಾಡ್ತಾ ಇದೆ. ಬೆಂಗಳೂರಿನಿಂದ ರಜೆಗೆ ಅಂತ ಬೆಳಗಾವಿಯ ಅಜ್ಜಿ ಮನೆಗೆ ಬಂದಿದ್ದ ಬಾಲಕನ ಮೇಲೆ ನಾಯಿಗಳು ಅಟ್ಟಹಾಸ ಮೆರೆದಿದೆ. ಬಾಲಕನ ಸೊಂಟಕ್ಕೆ ನಾಯಿಗಳು ಕಚ್ಚಿದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇನ್ನು ಕಾಲ್ನಡಿ ಬೈಕ್ ಮೇಲೆ ಹೊರಟವರು ಕೂಡ ನಾಯಿಗಳು ದಾಳಿ ಮಾಡ್ತಾ ಇದೆ. ನಾಯಿಗಳ ಹಾವಳಿಗೆ ಮಕ್ಕಳು, ವೃದ್ಧರು ಹೊರಗೆ ಬಾರದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬೆಳಗಾವಿಯ ಸಹ್ಯಾದ್ರಿ ನಗರದಲ್ಲಿ ಒಂದೇ ವಾರದಲ್ಲಿ 5 ಜನ ಮಕ್ಕಳನ್ನ ನಾಯಿಗಳು ಕಚ್ಚಿ ಹಾಕಿದೆ. ಇನ್ನು ಸ್ಥಳೀಯ ಮಹಾನಗರ ಪಾಲಿಕೆ ಸದಸ್ಯರ ವಿರುದ್ಧ ಸ್ಥಳೀಯ ನಿವಾಸಿಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೂಡಲೇ ನಾಯಿಗಳನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಬೇಕು ಅಂತ ಪಾಲಿಕೆ ಅಧಿಕಾರಿಗಳಿಗೆ ಒತ್ತಾಯಿಸ್ತಾ ಇದ್ದಾರೆ. ಭೀಮಾ ತೀರದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಭೀಮನಗೌಡ ಬಿರಾದಾರ್ ಹತ್ಯೆ ಪ್ರಕರಣದ 4 ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಕಳೆದ ಸೆಪ್ಟೆಂಬರ್ 3ರಂದು ದೇವರ ನಿಂಬರಗಿ ಗ್ರಾಮದಲ್ಲಿ ಭೀಮನಗೌಡರನ್ನ ಹತ್ಯೆ ಮಾಡಲಾಗಿತ್ತು. ಇಂದು ಹತ್ಯೆಯಾದ ಭೀಮನಗೌಡನ ಪುತ್ರ ಅಪಹರಣಕ್ಕೆ ಯತ್ನ ನಡೆಸಲಾಗಿದೆ. ದೇವರ ನಿಂಬರಗಿ ಗ್ರಾಮದ ಸುನಿಲ್ ಎಂಬಾತನಿಂದ ಅಪಹರಣಕ್ಕೆ ಯತ್ನಿಸಲಾಗಿದೆ. ನಿನ್ನ ಅಪ್ಪನನ್ನ ನಾವೇ ಮರ್ಡರ್ ಮಾಡಿದ್ದೀವಿ ಅಂತ ಬಾಲಕನಿಗೆ ಆವಾಜ್ ಹಾಕಿದ್ದಾರಂತೆ. ಇನ್ನು ಘಟನೆ ಖಂಡಿಸಿ ಚಡಚಣ ಕ್ರಾಸ್ ಬಳಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ರು. ರಸ್ತೆಯಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಭೀಮನಗೌಡ ಕುಟುಂಬಕ್ಕೆ ಸೂಕ್ತ ರಕ್ಷಣೆ ನೀಡಬೇಕು ಅಂತ ಒತ್ತಾಯಿಸಿದ್ದಾರೆ. ಸಾಮಾಜಿಕ ಶೈಕ್ಷಣಿಕ ಗಣತಿಯ ಸಂದರ್ಭದಲ್ಲಿ ಸಿಬ್ಬಂದಿ ಎಡವಟ್ಟು ಮಾಡಿಕೊಂಡಿದ್ದಾರೆ. ಸಮೀಕ್ಷೆಗೆ ನಿಯೋಜಿತ ಸಿಬ್ಬಂದಿ ಬದಲು ಪುತ್ರನಿಂದ ಸಮೀಕ್ಷೆಯನ್ನು ನಡೆಸಲಾಗಿದೆ. ಹುಬ್ಬಳ್ಳಿಯ ಮನೋಜ್ ಎಸ್ಟೇಟ್ನ BM ರಾಯಲ್ ಗಾರ್ಡನ್ ಅಪಾರ್ಟ್ಮೆಂಟ್ನಲ್ಲಿ ಸಮೀಕ್ಷೆ ನಡೆಸುವಂಥ ಸಂದರ್ಭದಲ್ಲಿ ಈ ಕೃತ್ಯ ಬೆಳಕಿಗೆ ಬಂದಿದೆ. ಸಮೀಕ್ಷೆಗೆ ಬಂದ ಯುವಕ ಮಾಹಿತಿ ಕೇಳೋದಕ್ಕೆ ಮುಂದಾದಾಗ ಅನುಮಾನ ವ್ಯಕ್ತ ಆಗಿದೆ. ಸಮೀಕ್ಷೆಗೆ ಬಂದ ಯುವಕನ ಗುರುತಿನ ಪತ್ರ ತೋರಿಸುವಂತೆ ಸ್ಥಳೀಯರು ಒತ್ತಾಯಿಸಿದ್ದಾರೆ. ಆಗ ಯುವಕ ಮಹಿಳೆಯ ಭಾವಚಿತ್ರ ಅಂಟಿಸಿರುವ ಗುರುತಿನ ಪತ್ರವನ್ನು ಪ್ರದರ್ಶಿಸಿದ್ದಾನೆ. ತನ್ನ ತಾಯಿಯ ಬದಲು ಸಮೀಕ್ಷೆಗೆ ಬಂದಿದ್ದೀನಿ ಅಂತ ಹೇಳಿದ್ದಾನೆ. ಈ ಸಂದರ್ಭದಲ್ಲಿ ಸ್ಥಳೀಯರು ಯುವಕನಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿ ಕಾರಿನ ಮೇಲೆ ಮರ ಬಿದ್ದಿದೆ. ಮರ ಬಿದ್ದಿದ್ದರಿಂದ ಕಾರು ಸಂಪೂರ್ಣ ಜಖಂಗೊಂಡಿದೆ. ಆಯುಧ ಪೂಜೆ ಮಾಡಿ ಪಾರ್ಕ್ ಮಾಡಿದ್ದ ಕಾರಿನ ಮೇಲೆಗೆ ಮರ ಬಿದ್ದಿದೆ. ಸಂಪೂರ್ಣ ರಸ್ತೆಗೆ ಅಡ್ಡಲಾಗಿ ಬಿದ್ದಿದ್ದರಿಂದ ಸಂಚಾರಕ್ಕೂ ಸಮಸ್ಯೆಯಾಗಿತ್ತು. ಮೈಸೂರು ದಸರಾದಲ್ಲಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ತಮಟೆ ಸದ್ದಿಗೆ ಭರ್ಜರಿ ಸ್ಟೆಪ್ ಹಾಕಿದ್ದಾರೆ. ಜಂಬೂ ಸವಾರಿ ಮೆರವಣಿಗೆ ವೀಕ್ಷಣೆಯ ಸಂದರ್ಭದಲ್ಲಿ ಸ್ಟೆಪ್ ಹಾಕಿದ್ದಾರೆ. ಹೈವೇ ಸರ್ಕಲ್ ಬಳಿ ಇರುವ ಖಾಸಗಿ ಹೋಟೆಲ್ ಮುಂಭಾಗದಲ್ಲಿ ಶಿವಣ್ಣ ದಂಪತಿ ದಸರಾ ಮೆರವಣಿಗೆಯನ್ನು ವೀಕ್ಷಿಸಿದ್ರು. ಇನ್ನು ಶಿವಣ್ಣಗೆ ಧನಂಜಯ್ ಆನೆ ಸೆಲ್ಯೂಟ್ ಮಾಡಿರುವ ದೃಶ್ಯ ಕೂಡ ವೈರಲ್ ಆಗಿದೆ. ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆಯಲ್ಲಿ ಚಡ್ಡಿ ಗ್ಯಾಂಗ್ ಭೀತಿ ಸೃಷ್ಟಿಸಿದೆ. ಸಿದ್ದರಾಮಪ್ಪ ಬಡಾವಣೆಯಲ್ಲಿ ಹಲವೆಡೆ ಕಳ್ಳತನಕ್ಕೆ ಯತ್ನಿಸಿದ ಚಡ್ಡಿ ಗ್ಯಾಂಗ್ ಎಸ್ಕೇಪ್ ಆಗಿದೆ. ಚಡ್ಡಿ ಗ್ಯಾಂಗ್ ಓಡಾಡಿದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.